ಮೈಸೂರು ನಗರದ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಶುಕ್ರವಾರ ಜಿಲ್ಲಾ ಸಫಾಯಿ ಕರ್ಮಚಾರಿ ವಿಚಕ್ಷಣಾ ಜಾಗೃತಿ ಸಮಿತಿ ಶಾಶ್ವತ ಸದಸ್ಯರಾದ ಕೆ. ನಂಜಪ್ಪ ಬಸವನಗುಡಿ ಅವರು ಸ್ವಚ್ಛತಾ ಕಾರ್ಮಿಕರ ಸಭೆ ನಡೆಸಿ ಅವರ ಕುಂದುಕೊರತೆಗಳನ್ನು ವಿಚಾರಿಸಿದರು. ಜಯದೇವ ಆಸ್ಪತ್ರೆಯಲ್ಲಿ ಸುಮಾರು 55 ಜನ ಸ್ವಚ್ಛತಾ ಕಾರ್ಮಿಕರು ಹೊರಗುತ್ತಿಗೆ ಆಧಾರದಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು, ಅವರನ್ನು ಆಸ್ಪತ್ರೆ ಆಡಳಿತ ಮಂಡಳಿ ಕಾಯಂ ನೇಮಕಾತಿ ಮಾಡಿಕೊಳ್ಳಬೇಕು. ಇದರಿಂದ ಸ್ವಚ್ಛತಾ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ಸಿಗುತ್ತದೆ ಎಂದರು. ಇವತ್ತಿನ ಕಾರ್ಯಕ್ರಮ ಇವರು ನಮ್ಮ ಕೆ. ನಂಜಪ್ಪ ಬಸವನಗುಡಿಯವರು, ಜಿಲ್ಲಾ ಸಮಿತಿ ಸದಸ್ಯರು, ಸಫಾಯಿ ಕರ್ಮಚಾರಿ ಇವರು ಬಂದು ನಮ್ಮ ಎಲ್ಲ ಹೌಸ್ಕೀಪಿಂಗ್ ಸಿಬ್ಬಂದಿಗಳಿಗೆ ಎಲ್ಲ ಏನೇನು ಇವ್ರಿಗೆ ಇದು ಕುಂದುಕೊರತೆಗಳ ಬಗ್ಗೆ ಎಲ್ಲ ವಿಚಾರಿಸಿ ಅವ್ರಿಗೆ ಏನೇನು ನಿಮಗೆಲ್ಲ ಏನೇನು ಕುಂದುಕೊರತೆ ಐತೆ ಅಂತ ಅವ್ರನ್ನ ವಿಚಾರಿಸ್ಬಿಟ್ಟು ಮತ್ತು ಇವು ಏನೇನಿದೆ ಅವ್ರದ್ದೆಲ್ಲ ಅವ್ರಿಗೆ ಏನೇನು ಗ್ರೀವೆನ್ಸಸ್ ಏನೇನಿದೆ ಅವ್ರದ್ದೆಲ್ಲ ಸ್ವಲ್ಪ ಆಲಿಸ್ಬಿಟ್ಟು ಏನು ಕೊಡ್ತಾರೆ, ಸಂಬಳದಲ್ಲೇ ಇರ್ಬೋದು, ಅವ್ರಿಗೆ ಯೂನಿಫಾರ್ಮ್ದಾಗ ಇರ್ಬೋದು, ನಾನಾ ಥರದಲ್ಲಿ ಏನೇನು ಕುಂದುಕೊರತೆ ಬಗ್ಗೆ ವಿಚಾರಣೆ ಮಾಡಿದ್ರು. ವಿಚಾರಣೆ ಮಾಡಿ ಸಮಸ್ಯೆಗಳು ಕಂಡು ಬಂತ ಸರ್? ಏನೋ 80-90% ಏನೋ ಸಮಸ್ಯೆ ಕಂಡು ಬರಲಿಲ್ಲ. ಎಲ್ಲ ಏನೋ ಪೇಮೆಂಟಲ್ಲೋ ಅಂತ ತಾರತಮ್ಯವೆಲ್ಲ ಏನೋ ಆಗಿಲ್ಲ. ಬಟ್ ಲೀವ್ಗಳ ಬಗ್ಗೆ ಸ್ವಲ್ಪ ಇದಿದೆ, ಸ್ವಲ್ಪ ಕಾಂಟ್ರವರ್ಸಿ ವ್ಯತ್ಯಾಸ ಇದೆ. ಅದನ್ನು ಇವರು ಏನೋ ಗೌರ್ಮೆಂಟ್ ಆರ್ಡರ್ ನಮ್ಮ ಏನಿದೆ ಆರ್ಡರ್ಸ್ ಎಲ್ಲ ಕೊಡ್ತೀವಿ ನಿಮಗೆ, ಅದ್ರ ಪ್ರಕಾರ ನೀವು ಅದನ್ನು ಫಾಲೋ ಮಾಡಿ ಅಂದರು. ಅದು ಆರ್ಡ್ರ್ ಕೊಟ್ಟ ಮೇಲೆ ಎಲ್ಲ ಅದ್ರ ಪ್ರಕಾರ ನಾವು ಫಾಲೋ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ. ಏನಪ್ಪ ಅಂತಂದರೆ ಇವತ್ತು 2013ರ MS ಆ್ಯಕ್ಟ್, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಆ್ಯಕ್ಟ್ ಏನು ಹೇಳ್ತಾ ಇದೆ ಸಫಾಯಿ ಕರ್ಮಚಾರಿಗಳಿಗೆ ಎಲ್ಲೂ ಕೂಡ ಒಂದು ಆ ಗೌರವನೇ ಇಲ್ಲ. ಅವ್ರನ್ನ ಒಂದು ರೀತಿ ಜೀತ ಪದ್ಧತಿಯಲ್ಲಿ ಇಟ್ಟಿದ್ರಲ್ಲ, ಆ ರೀತಿ ಒಂದು ಪರಿಸ್ಥಿತಿಗಳು ಬೇರೆ ಕಡೆ ಎಲ್ಲ ಇತ್ತು. ಅದು ಹಂತವಾಗಿ ಈಗ ಎಲ್ಲರಿಗೂ ಒಂಚೂರು ಕಾನೂನಿನ ಅರಿವು ಗೊತ್ತಾದ ನಂತರ ಎಲ್ಲರೂ ಕೂಡ ಒಂದು ಅವರ ಹಕ್ಕುಗಳನ್ನ ಕೇಳ್ತಾರೆ. ಇಲ್ಲಿ ಅಂಥ ಒಂದು ದೊಡ್ಡ ಸಮಸ್ಯೆ ಅನ್ನೋದಕ್ಕಿಂತ ಇಲ್ಲಿ ಸ್ವಚ್ಛತಾ ಕಾರ್ಮಿಕರಿಗೆ, ಹೌಸ್ಕೀಪಿಂಗರ್ಸ್ಗೆ ಅವ್ರಿಗೆ ಏನಂತಂದರೆ ರಜೆಗಳಲ್ಲಿ 3 ರಜೆಗಳನ್ನ ಕೊಡ್ತಾಯಿದ್ರು ತಿಂಗಳಿಗೆ. ಅಂದರೆ ನಾವು ಹೇಳಿದ್ವು ವೀಕ್ಲಿ ಆಫು ಬರೀ 3 ಕೊಡ್ತಾಯಿದ್ರು. ಇವಾಗ ನಾವೆಲ್ಲ ಮಾತುಕತೆ ಮಾಡಿ ನಾವೆಲ್ಲ ಇದ್ರ ಬಗ್ಗೆ ಕಾನೂನಿನ ಅರಿವು ಕೊಟ್ಟಾಗ ಒಂದು 4 ರಜೆಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿದರೆ ಅದು ಆ್ಯಕ್ಚುಲಿ ನಿಯಮಾನುಸಾರ ಕೊಡಬೇಕು. ಎರಡನೇದಾಗಿ ಅವರಿಗೆ ವೇತನ ಸ್ಲಿಪ್ಗಳನ್ನ ಕೊಡಬೇಕು ಅನ್ನೋದನ್ನು ಇವತ್ತು ಹೇಳಿದ್ದೀವಿ ನಾವು. ಅದು ಕೊಡ್ತಾ ಇಲ್ಲ, ಅದು ಕೊಡ್ತಿರಲಿಲ್ಲ. ಇನ್ನು ಮುಂದೆ ಅದನ್ನ ಕೊಡ್ತಾರೆ. ಆವಾಗ ಅವರು ಎಷ್ಟು ರಜಾ, ಎಷ್ಟು ಸಂಬಳ ತೊಗೊಳ್ತಾ ಇದ್ದಾರೆ, ಎಷ್ಟು ನನ್ನ ಒಂದು ಇದು ಕ್ರಿಯೇಟಿವಿಟಿ ಎಷ್ಟಿದೆ ಅನ್ನೋದು ಅದರಲ್ಲಿ ವೇತನದಲ್ಲಿ ಗೊತ್ತಾಗುತ್ತೆ ಅವರಿಗೆ. ಅದನ್ನು ಕೊಡಿ ಅಂತ ಹೇಳಿದ್ದೀವಿ. ಮತ್ತು ಸಮವಸ್ತ್ರಗಳು, ಅವರು ಏನೋ ಹಿಂದೆ ದುಡ್ಡು ಕೊಡ್ತಾಯಿದ್ರಂತೆ ಸಮವಸ್ತ್ರಕ್ಕೆ. ದಯಮಾಡಿ ಸಫಾಯಿ ಕರ್ಮಚಾರಿಗಳು ಯಾರ ಹತ್ರನೂ ನೀವು ದುಡ್ಡು ಇಸ್ಕೋಬೇಡಿ. ಸಮವಸ್ತ್ರಗಳನ್ನು ನೀವೇ ಉಚಿತವಾಗಿ ವರ್ಷಕ್ಕೆ 2 ಜೊತೆ ಸಮವಸ್ತ್ರ ಮತ್ತು ಶೂ ಕೊಡಬೇಕು ಅಂತ ಕೂಡ ಹೇಳಿದ್ದೀವಿ. ಮತ್ತು ಎಲ್ಲರೂ ಕೂಡ ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದಾರೆ, ಅದೆಲ್ಲ ಕೊಟ್ಟಿದ್ದಾರೆ. ಸ್ಯಾಲ್ರಿಗಳಲ್ಲಿ ಅದು ನಮಗೆ ವೇತನ ಸ್ಲಿಪ್ ಬಂದರೆ ಅದನ್ನ ನೋಡ್ಬೋದು. ಅವರೆಲ್ಲ ಬರ್ತಾಯಿದೆ ಅಂತ ಹೇಳಿದ್ದಾರೆ. ಅವರು ಕಾಂಟ್ರಾಕ್ಟ್ ಅವರು ಕೇಳಿದ್ರು, ಏನರಮ್ಮ ಬರ್ತಾಯಿದೆ ಅನ್ನೋದಕ್ಕೆ ಬರ್ತಾಯಿದೆ ಅಂದರು. ಜಯದೇವ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲ್ಗೆ ತಕ್ಕಂಗೆ ಇಲ್ಲಿ ಸಫಾಯಿ ಕರ್ಮಚಾರಿಗಳ ಇಲ್ಲ ಸರ್, ಅದು ಸಮಸ್ಯೆ ಇದೆ. ಇಲ್ಲಿ ಜಯದೇವ ಇದು ವಿಸ್ತೀರ್ಣ ಎಷ್ಟಿದೆ ಸರ್, ಒಬ್ಬೊಬ್ಬರ ಕೈಲಿ ಮಾಡಿಸ್ತಾರೆ. ಎಸ್ ಅದು ಸತ್ಯ ಇದೆ. ಇಲ್ಲಿ ಹೆಚ್ಚುವರಿ ಕಾರ್ಮಿಕರು ಹೆಚ್ಚುವರಿಯಾಗಿ ಬೇಕಾಗಿದೆ. 15, 16 ಒಂದು 15ರಿಂದ 20 ಜನ ಕಾರ್ಮಿಕರು ಕೊಟ್ಟರೆ ಜಯದೇವ ಏನೊಂದು ಸ್ಟ್ಯಾಂಡರ್ಡ್ ಆಗಿದೆ ಆ ಒಂದು ಸಂಸ್ಥೆಗೆ ಅದು ಲಾಯಕ್ಕಾಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಮತ್ತು ಪಬ್ಲಿಕ್ಸಲ್ಲೂ ನಾನು ಕೇಳಿದ್ದೀನಿ, ಈ ಜನ ಸ್ವಲ್ಪ ಅದು ಕೆಲಸ ಒತ್ತಡ ಇದೆ ಇಲ್ಲಿಯ ಕಾರ್ಮಿಕರಿಗೆ. ಆಮೇಲೆ ಇನ್ನೂ ಜೊತೆಗೆ 8 ಗಂಟೆ ಕೆಲಸ ಜೊತೆಗೆ ಹೆಚ್ಚುವರಿ ಕೆಲಸ ಮಾಡಿಸ್ತಾರೆ ಅನ್ನೋದು. ಆ ಹೆಚ್ಚುವರಿ ಕೆಲಸ ಮಾಡಿಸ್ತಾ ಇದ್ದೀರಿ, ಮಾಡಿಸಿದ್ರೆ ಅದಕ್ಕೆ ಓಟಿ ಕೊಡಬೇಕನ್ನೋದು ನಿಯಮಾನುಸಾರ ಇದೆ. ಅದನ್ನು ಕೂಡ RMO ಕೊಡ್ತಾ ಇಲ್ಲ ಅನ್ನೋದು ದೂರಿತ್ತು. ಇವಾಗ ಅದನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಈ ವಿಚಾರಗಳನ್ನೆಲ್ಲ ಬರ್ಕೊಂಡಿದ್ದೀನಿ. ಮತ್ತು ನಾವು ಆ ಸಭೆಗೆ ಸಾಧ್ಯ ಆದರೆ ನಾವು ಇಲ್ಲಿ ಸದಾನಂದ ಸರ್ನ ಅಲ್ಲಿಗೆ ಸಭೆಯಲ್ಲಿ ಕಂಡಂಥ ನ್ಯೂನತೆಗಳನ್ನ ನೀವು ಯಾವತ್ತು ಸರಿಪಡಿಸ್ತೀರಿ? ಈ ಸಭೆಯಲ್ಲಿ ಕಂಡಂಥ ನ್ಯೂನತೆಗಳನ್ನ ನಾವು ರೈಟಿಂಗಲ್ಲಿ ತಗೊಂಡಿದ್ದೀವಿ. ಆ ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ವರದಿಯನ್ನು ಕೊಡ್ತೀನಿ, ಮತ್ತು ಕಾರ್ಮಿಕ ಇಲಾಖೆಗೆ ಹೋಗುತ್ತೆ. ಅದ ತಕ್ಷಣ ಅವರು ಈ RMO ಸರ್ ಹೇಳಿದ್ರು, ಈ ತಿಂಗಳಿಂದಲೇ ಅದನ್ನು ನಾವು ಜಾರಿ ಮಾಡೋಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅದನ್ನು ನೋಡಿ ಇನ್ನೆಷ್ಟು ದಿನ ಇದೆ, ಇನ್ನೊಂದು 10 ದಿವಸ ಇದೆ, 15 ದಿವಸ ಅವ್ರಿಗೆ ಸಮಯಾವಕಾಶ ಕೊಡ್ತೀವಿ. 15 ದಿವಸದಲ್ಲಿ ಅದು ಪಾಲನೆ ಮಾಡಿಕೊಂಡು ಹೊರಟ್ರೆ ಅವರು ಯೂನಿಫಾರ್ಮ್ದು, ರಜೆಗಳದು ಮತ್ತು ಸ್ಯಾಲ್ರಿದು
ಸ್ಯಾಲ್ರಿ ಸ್ಲಿಪ್ಪುದು ಇವೆಲ್ಲ ಈ ಪಿ ಎಫ್ ಎಷ್ಟು ಕಟ್ಟಾಗುತ್ತೆ, ಇ ಎಸ್ ಐ ಎಷ್ಟು ಕಟ್ಟಾಗುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ, ಅವ್ರ ಮನೆಯವ್ರಿಗೂ ಗೊತ್ತಾಗುತ್ತೆ. ನಾನು ಇಷ್ಟು ಇದು ಮಾಡಿದ್ದು ಅಚೀವ್ ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ, ನಾನು ಇಷ್ಟೇ ಕೆಲಸ ಮಾಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅದನ್ನೆಲ್ಲ ಕೊಡಬೇಕು. ಒಬ್ಬ ಕಾರ್ಮಿಕ ಗುತ್ತಿಗೆದಾರರು ಇದನ್ನೆಲ್ಲ ಒಂದು ನಿಯಮವನ್ನು ಕಾರ್ಮಿಕ ಇಲಾಖೆ ನಿಯಮ ಅವರು ಪಡ್ಕೊಂಡಿರಬೇಕು. ಭಾಳಷ್ಟು ಕಡೆ ಗುತ್ತಿಗೆದಾರರು ಕಾರ್ಮಿಕರ ಶೋಷಣೆ ಮಾಡ್ತಿದ್ದಾರೆ ಅನ್ನೋದೊಂದು ದೂರಿದೆ ಸರ್. ನಾನು ಇದನ್ನು ಒಪ್ತೀನಿ ಸರ್. ಯಾಕಂದರೆ ಗುತ್ತಿಗೆದಾರರು ಹಿಂದೆ ಬಾಂಡೆಡ್ ಲೇಬರ್ಸ್ ಇದ್ರಲ್ಲ, ಜೀತ ಪದ್ಧತಿ, ಆ ರೀತಿ ಕೂಡ ಪ್ರಯತ್ನಗಳು ಅವ್ಯಾಹತವಾಗಿ ನಡೀತಾ ಇತ್ತು. ಸಫಾಯಿ ಕರ್ಮಚಾರಿ ಆಯೋಗ ಬಂದ ಮೇಲೆ ವಿಜಿಲೆನ್ಸ್ ಕಮಿಟಿಗಳು ಅಲ್ಲಿ ಹೋಗಿ ಕೆಲಸ ಮಾಡಿದ ಮೇಲೆ ಅದೆಲ್ಲ ಹಂತ ಹಂತವಾಗಿ ಕಮ್ಮಿ ಆಗಿದೆ. ಆಮೇಲೆ ಅವರಿಗೆ ನಾವಿನ್ನೂ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಗುತ್ತಿಗೆದಾರರನ್ನೇ ಒಂದು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಒಂದು ಸಭೆ ಕರೆಸಿ ಅವರಿಗೆ ಕಾರ್ಮಿಕ ನಿಯಮಾನುಸಾರ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೂ ಹೇಳ್ತೀವಿ. ಮತ್ತು ಎಲ್ಲ ಕಾರ್ಮಿಕರನ್ನು ಒಂದು ಕಡೆ ಸೇರಿಸಿ ಸಫಾಯಿ ಕರ್ಮಚಾರಿ ಆಯೋಗದಿಂದ ಒಂದು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಸಮ್ಮೇಳನ ಕೂಡ ಮಾಡೋದಕ್ಕೆ ಆಲೋಚನೆ ಇದೆ. ಅದಕ್ಕೆ ಈ ವರದಿಗಳನ್ನೆಲ್ಲ ತಗೊಳ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು ಮೇಡಮ್? ಪುಷ್ಪಲತಾ, ಏನಾಗಿದ್ದೀರಿ ಮೇಡಮ್? ಹೌಸ್ ಕೀಪಿಂಗ್ ಸೂಪರ್ವೈಸರ್ ಜಯದೇವ ಹಾಸ್ಪಿಟಲ್. ಏನು ಇವತ್ತು ಸಭೆಯಲ್ಲಿ ಏನಾದ್ರು ನ್ಯೂನತೆ ಕಂಡುಬಂತಂದ್ರೆ? ಇಲ್ಲ ಸರ್, ಇ ಎಸ್ ಐ ಪಿ ಎಫ್ ಎಲ್ಲ ಕಟ್ತಾ ಇದ್ದಾರೆ, ಓಟಿನೂ ಸಿಗ್ತಾ ಇದೆ. ಕಾರ್ಮಿಕರ ಸಮಸ್ಯೆ ಏನಾರು ನಿಖರವಾಗಿ ಲಿಖಿತ ರೂಪದಲ್ಲಿ ಅದೇ ಸ್ವಲ್ಪ ಜನ ಶಾರ್ಟೇಜ್ ಇದ್ರು ಅಷ್ಟೇ, ಅದನ್ನ ಈಗ ಫಿಲಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಏನು ಕೊರತೆ ಏನಿಲ್ಲ ಸರ್, ಎಲ್ಲ ಚೆನ್ನಾಗಿ ನಡ್ಕೊಂಡು ನಡ್ಕೊಂಡು